ಎಲ್ಲರೂ ಹಬ್ಬಕ್ಕೆ ನಮ್ಮನೆಗೆ ಬನ್ನಿ. ಊಟಕ್ಕೆ ಚಿಕನ್, ಮಟನ್, ಬೋಟಿ, ಕಬಾಬ್, ಫ್ರೈ, ಮುದ್ದೆ, ಅನ್ನ ಎಲ್ಲ ನಮ್ಮ ಮನೇಲಿ ಮಾಡ್ತಿದ್ದೀವಿ. ಎಲ್ಲಮ್ಮ ಅಜ್ಜಿ ಮನೇಲಿ. ಎಲ್ಲರೂ ಬನ್ನಿ. ಇಲ್ಲಿ ನೋಡು, ಇಲ್ಲಿ ಎಲ್ಲರೂ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಬಾಯ್. ಬೆಂಡ್ ಮಾಡ್ಬಿಡು ಅದು ಇದನ್ನೇ ಬ್ಯಾಗ್ ಎಲ್ಲ ಐತೆ ಅಂತ ತೆಗಿಯಪ್ಪ ನೋಡೋಣ. ಯಾವ್ದಾರು ಇದ್ರೆ ಕಟನ್ ಬೇಡ ಅಮ್ಮ. ಮೇನ್ ಇವಾಗ ಸೋಫಾ ಕವರ್ ಬೇಕು. ಸೋಫಾ ಕವರ್ ಅಲ್ಲಿ ತೆಗ್ದಾಗ ಸಿಕ್ಕುತ್ತೆ ನೋಡಿ. ಕೆಳಗಡೆ ನೋಡ್ರಿ ಸೋಫಾ ಕವರ್ ಏನಮ್ಮ. ಆಲ್ರೆಡಿ ನಮ್ಮ ಶೀಮುನೆ ನಿಮಗೆ ವೆಲ್ಕಮ್ ಮಾಡಿಬಿಡಿದಾಳೆ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನ್ ನೋಡಿದ ತಕ್ಷಣ. ಸೊ ಈ ವ್ಲಾಗಲ್ಲಿ ಶನಿವಾರ ಹಾಗೆ ಭಾನುವಾರ 2 ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಅಂದ್ಕೊಂಡು ಹಂಗೆ ಆಗಿದ್ದಿದ್ರೆ ಪಕ್ಕ ಸ್ಯಾಟರ್ಡೇ ಒಂದು ವ್ಲಾಗು, ಸಂಡೇ ಒಂದು ವ್ಲಾಗ್ ಮಾಡ್ತಿದ್ದೆ. ಬಟ್ ಆ ಥರ ಎಲ್ಲ ಆಗಲ್ಲ ಅಲ್ವ ನಾವು ಅಂದ್ಕೊಂಡಂಗೆಲ್ಲ. ಆದ್ದರಿಂದ ಸ್ಯಾಟರ್ಡೇ ಅಷ್ಟೊಂದು ವ್ಲಾಗ್ ಎಲ್ಲ ಮಾಡುವಂಥ ಸಿಚುವೇಶನ್ ನಮ್ಮ ಮನೇಲಿ ಇರಲಿಲ್ಲ. ಆದ್ದರಿಂದ ಬೆಳಗ್ಗೆ ಮಾವ ಅತ್ತೆ ಇಬ್ಬರು ಸೇರಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಡುಗೆ ಮಾಡ್ತಾಯಿದ್ದೆ ಅಷ್ಟೇ. ಅತ್ತೆ ಒಳಗಡೆ ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಮಾವ ಬೇರೆ ಹೆಲ್ಪ್ ಮಾಡ್ತಾಯಿದ್ರು. ಯಾಕಂದರೆ ಹೆಲ್ಪ್ ಮಾಡ್ಬೋದೇ ಹೊರತು ತೀರಾ ಪೂಜೆ ಎಲ್ಲ ನಮ್ಮ ಮಾವ ಮಾಡ್ತಾರೆ ಚೆನ್ನಾಗೆ. ಬಟ್ ಅತ್ತೆಗೆ ಹಬ್ಬದ ಟೈಮಲ್ಲೆಲ್ಲ ಅವ್ರಿಗೆ ರೆಡಿ ಮಾಡೋಕ್ಕೆ ಇಷ್ಟ. ನಾನು ರೆಡಿ ಮಾಡೋಂಗಿರಲಿಲ್ಲ ಅದರಿಂದ. ಸೊ ನೋಡಿ ನಮ್ಮ ಮಾವ ಹೂವು ಹಾಕ್ತಿದ್ದಾರೆ, ಹೆಂಗೆ ಹಾಕ್ತಿದ್ದಾರೆ ಅಂತ. ಇರೋ ಬರೋ ಹೂವನ್ನೆಲ್ಲ ಹೊಸ್ಲಿಗೆ ಹಾಕಿ ಖಾಲಿ ಮಾಡ್ತಾಯಿದ್ದಾರೆ. ಬಟ್ ಖುಷಿಯಾಗುತ್ತೆ ತುಂಬ. ಈ ಥರ ಕೆಲವೊಂದು ಕಡೆ ಎಲ್ಲ ಈ ಥರ ಆದರೆ ಬೇಜಾರು ಮಾಡ್ಕೋತಾರೆ. ನಮ್ಮನೆಲ್ಲ ಆ ಥರ ಎಲ್ಲ ಇವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ ನೀನು ಅಡುಗೆ ಮಾಡ್ಕೊ, ನಾವು ಪೂಜೆ ಮಾಡ್ಕೋತೀವಿ ಅಂದ್ಬಿಟ್ಟು ಪೂಜೆ ಕೆಲಸ ಪೂರ್ತಿ ಅವರೇ ಮಾಡ್ತಾರೆ. ಲಕ್ಷ್ಮಿ ಕಾಣಿಸ್ತಲ್ಲ, ಆ ಕಡೆ ಇದೆ ಲಕ್ಷ್ಮಿ. ಚೆನ್ನಾಗಿ ನೋಡಿ, ಇವಾಗ ಕರೆಕ್ಟಾಗಿ ಸೆಟ್ ಆಗ್ತಾಯಿದೆ. ಆವಾಗಿಂದ ಯೋಚನೆ ಮಾಡಿ 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 ಲೂಸ್ ಅಂದರೆ ಅದು ನನ್ನ ಕತ್ಕಿರೋದು, ಅವಳು ಕತ್ತಿದಲ್ಲ. ಅವಳೆ ಇವಾಗ ಈಗ ಹೆಂಗೆ ಕಾಣಿಸ್ತಾ ಇದೆ, ಅವಳು ಕತ್ತು ಬಗ್ಸ್ತಾಳೆ, ಅದಕ್ಕೆ ಹೆಂಗೆ ಕಾಣಿಸುತ್ತೆ. ಎದ್ದು ನಿಂತ್ಕೋ, ದುಪ್ಪಟ ಈಗ ಒಂದು ಸೈಡ್ ಹಾಕೋ, ಅಲ್ಲೇ ಇದೆ ನೋಡಿ, ಎತ್ಕೋ. ಹಿಂಗೆ ಹಾಕೋಬೇಡ.
ನೋಡು ನಾನೇ ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ ಹಬ್ಬಕ್ಕೆ. ಆ ಕಡೆಯಿಂದ ರೀ. ಏನಮ್ಮ ವಿಡಿಯೋ ಮಾಡ್ತಿದ್ದೀನಿ ಮುಟ್ರಿ ಅಂತ ಎಲ್ಲ ಹೇಳ್ತಿದ್ರು ನಮ್ಮ ಮಾವನಿಗೆ. ಹಿಂಗಾಗೋಗಿತ್ತೆ. ಯೂಸ್ ಮಾಡಿಲ್ಲ. ಹಿಂಗಾಗೋ ಅಯ್ಯಪ್ಪ ಮಾಲೆ ಹಾಕೋತಾರಲ್ಲ ಅವ್ರು ಎತ್ಕೊಂಡಾಗ ಯೂಸ್ ಮಾಡಿದ್ ನಾವು ಒಂದ್ ದಿವಸಕ್ಕೂ ಯೂಸ್ ಮಾಡೇ ಇಲ್ಲ ಇದನ್ನ. ಅದಕ್ಕೆ ನಾವು ತಗೊಂಡೇ ಇಲ್ಲ. ಪ್ರೆಸ್ ಮಾಡ್ತಾ ಇದ್ದೀವಿ. ಇವಾಗ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಮಿಕ್ಸ್ ಮಾಡಬೇಕು. ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟ್ ಬೇರೆ ಅಡುಗೆ ಎಲ್ಲ ಮಾಡೋದು. ಇವಾಗ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ಹೆಲ್ಪ್ ಮಾಡಿಲ್ಲ ಅಂದರೆ ಇಷ್ಟು ಜನಕ್ಕೆಲ್ಲ ಹಬ್ಬದಲ್ಲಿ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಅನ್ಬೋದು. ಪ್ಲಸ್ ಇನ್ನೊಂದು ಕಿಚನ್ ಚಿಕ್ಕದಾಗಿರೋ ಕಾರಣ ಹಾಲಲ್ಲೆಲ್ಲ ಕಿಚನ್ ಆಗೋಗುತ್ತೆ ಏನಾದ್ರು ಸ್ಪೆಷಲ್ ಅಡುಗೆ ಮಾಡ್ತೀವಿ ಅಂದಾಗ. ಸೊ ನಮ್ಮ ಯಜಮಾನ್ರು ತೆಂಗಿನಕಾಯಿ ತುರುಪು ಕೊಡ್ತಿದ್ರು. ಆಮೇಲೆ ಊರಿಂದ ನಮ್ಮ ಲಕ್ಷ್ಮಿ ಆಂಟಿ ಬಂದಿತ್ತು. ಆ ಆಂಟಿ ಇದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ನಮ್ಮ ಮಾವ ಆಂಟಿ ಇಬ್ಬರು ಸೇರಿ ಔಟ್ ಸೈಡ್ ಅಡುಗೆ ಮಾಡ್ತಾಯಿದ್ರು. ನಾನು ಸರಿ ಬ್ರೇಕ್ಫಾಸ್ಟ್ ಇಷ್ಟು ಜನಕ್ಕೂ ತರಿಸಿದ್ರೆ ಜಾಸ್ತಿನೇ ಆಗುತ್ತೆ, ಪ್ಲಸ್ ಹೊಟ್ಟೆ ಕೂಡ ತುಂಬಲ್ಲ. ಸರಿ ಯಾಕೆ ಅಂದ್ಬಿಟ್ಟು ನಾನು ಅವಲಕ್ಕಿ ಮಾಡಿಬಿಡೋಣ ಅಂತ ಆವಾಗಲೇ ನಿಮ್ಗೆ ಅವಲಕ್ಕಿ ರೆಸಿಪಿ ನೋಡಿಸಿದ್ದೀನಿ. ಬಟ್ ಈ ಕ್ಲಿಪ್ಪಿಂಗ್ ಆಮೇಲೆ ಹಾಕಿದ್ದೀನಿ. ಸೊ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಕ್ಲಿಪ್ಪಿಂಗ್ಸು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅವಲಕ್ಕಿ ಮಾಡೋಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೆ. ಸೊ ನಾನು ತುಂಬ ಬ್ಯುಸಿ ಇರೋ ಕಾರಣ ನಾನು ಅಷ್ಟೊಂದು ರೆಡಿ ಆಗೋಕ್ಕೂ ಆಗಿಲ್ಲ, ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲ ಸಹನಾ ಮತ್ತು ಅಮಿತೆ ಹೆಲ್ಪ್ ಮಾಡಿದ್ರು. ಕಾಳು ಗೊಜ್ಜು ಮಾಡೋಣ ಅಂದ್ಬಿಟ್ಟು ನೈಟೇ ನೆನೆಸಿಟ್ಟಿದ್ದೆ. ಅದನ್ನು ಸಹನಾ ಉಡಿಸಿದ್ದಾಳೆ. ಸೊ ನೋಡಿ ಹಾಲಲ್ಲೆಲ್ಲ ಫುಲ್ ಟೊಮೆಟೊ, ಆಮೇಲೆ ನೀರು, ತೆಂಗಿನಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹರಡ್ಕೊಂಡಿದೆ. ಇಷ್ಟೊಂದು ಕಿಚನ್ ಹಿಡ್ಕೊಳಕ್ಕಾಗಲ್ಲ, ಯಾಕಂದರೆ ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಆಗಲ್ಲ. ಇದೇನು ಅಂತ ಅಂದರೆ ಮಾಂಸ ಸಾರಿಗೆ ರುಬ್ಸ್ಕೊಬಂದಿರೋ ಮಸಾಲೆ. ಫಾರ್ ದ ಫಸ್ಟ್ ಟೈಮ್ ನಾವು ಇವತ್ತು ಹೊರಗಡೆ ರುಬ್ಸಲ್ಲ. ಈ ಸಲ ಜಾಸ್ತಿ ಇದೆ ಅಲ್ವಾ, 5 kg ಮಟನ್ನು ಆ್ಯಂಡ್ 2 ಬೋಟಿ, ಇದು ಇಷ್ಟಕ್ಕೂ ಬೇಕಾಗಿತ್ತು ಮಸಾಲೆ. ಸರಿ ಮನೇಲಿ ರುಬ್ಬಿದಾಗ ಅಕಸ್ಮಾತ್ ಏನಾರೋದು ಮಧ್ಯದಲ್ಲಿ ಕೆಟ್ಟೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾವು ಅದನ್ನು ಹೊರಗಡೆ ಮಿಷಿನ್ ತೊಗೊಂಡೋಗಿ ರುಬ್ಕೊಡ್ತಾರಲ್ಲ ಅಲ್ಲಿ ರುಬ್ಬಿಸ್ಕೊಂಡು ಬಂದ್ವಿ. 2-3 ಕಡೆ ಇರಲಿಲ್ಲ. ಬಿಕಾಸ್ ನಾವು ಒಂದು 8:30ಗೆಲ್ಲ ಹೋಗಿದ್ವಿ ರುಬ್ಸ್ಕೊಬರೋಕ್ಕೆ ಅಂತ. ಆಮೇಲೆ ಸಾರಕ್ಕಿಲ್ಲಿ ಸಿಕ್ತು, ಅಲ್ಲೋಗಿ ರುಬ್ಕೊಂಡು ಮನೆಗೆ ಬಂದುಬಿಟ್ವಿ ಫಸ್ಟು. ಇನ್ನು ಸ್ವಲ್ಪ ಬಿರಿಯಾನಿಗೆ ಫ್ರೈಗೆಲ್ಲ ರುಬ್ಕೋಬೇಕಾಗಿತ್ತು, ಅದನ್ನೆಲ್ಲ ಇಲ್ಲಿ ರುಬ್ಕೊಂಡ್ರಾಯಿತು ಅಂತ. ಈ ಕಡೆ ಮೇಲೆ ಬಂದರೆ ನಮ್ಮ ಮಾವ ನಾಗಲಕ್ಷ್ಮಿ ಇಬ್ಬರು ಸೇರಿ ಬೋಟಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳಿತಾ ಇದ್ದಾರೆ. ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಫುಲ್ ಸಾಂಗ್ಸ್ ಹಾಕ್ಬಿಟ್ಟಿದ್ರು. ಆ ದೇವ್ರ ಸಾಂಗು ಒಂದು 2-3 ಕಡೆ ಮೈಕೆಲ್ಲ ಇಟ್ಬಿಟ್ಟು ಸಾಂಗ್ಸ್ ಹಾಕಿದ್ರು. ಸೊ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನೋಡಿ ಈ ಥರ ಎಷ್ಟಾಗುತ್ತೋ ಅಷ್ಟು ನಮ್ಮ ಏರಿಯಾದಲ್ಲಿ ಚಿಕ್ಕದಾಗಿ ಸಿಂಪಲ್ಲಾಗಿ ಮಾಡ್ತಿದ್ದೀವಿ. ಪ್ಲೀಸ್ ಯಾರೂ ಏನು ಅನ್ಕೋಬೇಡಿ, ಏನು ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀರಾ ಏನು ಹಾಗೆ ಹಿಂಗೆಲ್ಲ ಪ್ಲೀಸ್ ದಯವಿಟ್ಟು ಇದು ಕಮೆಂಟ್ ಮಾಡಿಬಿಡಿ. ಯಾರೂ ಕಮೆಂಟ್ ಮಾಡಲ್ಲ ಅಂತ ಗೊತ್ತು. ಎಲ್ರಿಗೂ ಅವ್ರವ್ರ ಏರಿಯಾ ಆಗ್ಬೋದು, ಅವ್ರವ್ರ ಹಬ್ಬ ಹೆಚ್ಚು ಅಂತ ಅನ್ಬೋದು. ನಮ್ಮ ಏರಿಯಾದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಆಫ್ಟರ್ 33-34 ಇಯರ್ಸ್ ಆದಮೇಲೆ ಅಂತ ಅನ್ಕೋತೀನಿ. ಸೊ ಇನ್ನು ನೆಕ್ಸ್ಟ್ ಇಯರಿಂದ ಮಾಡ್ಬೋದು ಚೆನ್ನಾಗಿ. ಈ ವರ್ಷ ಟ್ರಯಲ್ ಥರ ಟ್ರೈ ಮಾಡಿದ್ದಾರೆ. ನೆಕ್ಸ್ಟ್ ಇಯರಿಂದ ನಾವು ಆರತಿ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ತೀವಿ. ಸೊ ಇಲ್ಲಿ ಇವರು ಬೋಟೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಹೇಗೋ ಟೆರೇಸ್ ಇರೋದಕ್ಕೋಸ್ಕರ ಕ್ಲೀನ್ ಮಾಡ್ಕೋತಿದ್ದಾರೆ. ತುಂಬ ಮಳೆ ಬಂದಿತ್ತು ಹಿಂದಿನ ದಿನ. ಸೊ ಫುಲ್ಲು ಒಂಥರ ತಣ್ಣಗಿತ್ತು, ಗಿಡ ಎಲ್ಲ ಫ್ರೆಶ್ ಆಗಿತ್ತು. ನೋಡಿ ರೋಸ್ ಬಂದಿದೆ, ಇದರಲ್ಲಿ ರೆಡ್ ರೋಸ್ ಬಂದಿದೆ, ಆಮೇಲೆ ಇಲ್ಲಿ ಆರೆಂಜ್ ಕಲರ್ ರೋಸ್ 3 ಬಂದಿದೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಕಿತ್ಕೊಂಡೇ ಸರಿ, ಆಮೇಲೆ ಒಂಥರ ಆಗಿಬಿಡುತ್ತೆ ರೋಸ್, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಳು ಅಜ್ಜಿನ ತಾತನ್ನ ಮಮ್ಮಿನ ನೋಡ್ಸ್ಕೊಂಡು ಬಾ ಏನು ಮಾಡ್ತಿದ್ದಾರೆ ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ನೋಡ್ಸ್ಕೊಂಡು ಬಂದಿದ್ದಾಳೆ. ನೋಡಿ ಇಲ್ಲಿ ಹೊರಗಡೆ ಇನ್ನೂ ಸ್ಟೋವ್ ಇಟ್ಟಿಲ್ಲ, ಇಡಬೇಕು. ಸೋಫಾ ಎಲ್ಲ ಆಚೆ ಕಡೆ ಇಟ್ಟಿದ್ದೀವಿ. ಸೊ ನಡೀತಾ ಇದೆ ಕೆಲಸ ಎಲ್ಲ.
ಮಾಮ ಕವರು ಕವರು ಮಟನ್ ಕವರ್ ಇರ್ತದೆ. ಇವಾಗ ಒಂದೊಂದೇ ಕೆಲಸ ಆಗ್ತಾಯಿದೆ. ಸೊ ಸಾಂಬಾರು ಆಗೋಗಿದೆ, ಮಟನ್ ಸಾಂಬಾರೆಲ್ಲ ಮೊಟ್ಟೆ ಬೇಯಿಸಾಗಿದೆ. ನೆಕ್ಸ್ಟ್ ಇವಾಗ ಫ್ರೈ ಕೂಡ ಆಲ್ಮೋಸ್ಟ್ ಫ್ರೈ ಕೂಡ ಆಗಿದೆ. ಇವಾಗ ಬಿರಿಯಾನಿಗೆ ಇಡಬೇಕು. ಅದಾದಮೇಲೆ ಲಾಸ್ಟಲ್ಲಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅತ್ತೆದೇನಿದ್ರು ಫುಲ್ ಕಟ್ಟಿಂಗ್ ಕೆಲಸ, ಎಲ್ಲ ಕಟ್ಟಿಂಗ್ಸ್ ಎಲ್ಲ ಮಾಡಿಕೊಟ್ರು. ನಮ್ಮ ಮಾವ ಮತ್ತು ಆಂಟಿ ಸೇರಿ ಹೊರಗಡೆ ಮಾಡ್ತಿದ್ರು. ನೋಡಿ ಇದು ಕಬಾಬ್ನ ನಾವು ಮಿಕ್ಸ್ ಮಾಡಿಲ್ಲ, ಎಲ್ಲ ಮಿಕ್ಸ್ ಮಾಡಿಸಿರೋದೇ ತರಿಸಿದ್ವಿ ನಾವು, ನಮಗೆ ಗೊತ್ತಿರೋಡಿದ್ರು. ಸೊ ಇವಾಗ ಹೊರಗಡೆ ಏನಾಗ್ತಿದೆ ಅಂತ ಬನ್ನಿ ನೋಡಿಸ್ತೀನಿ. ಇವಾಗ ಅದು ಫ್ರೈ ಇನ್ನೇನೋ ಕ್ಲೋಸ್ ಮಾಡಬೇಕು. ಇವಾಗ ಪಲಾವ್ಗೆ ಇಡಬೇಕು. ನಮ್ಗೆ ಎಷ್ಟೇ ಬಂದ್ರೂ ದೊಡ್ಡವರು ನಮ್ಮ ಜೊತೆ ಇದ್ದಾಗ ಹಿಂಗಾಗಬೇಕು ಅಂತ ಹೇಳ್ಕೊಡ್ತಾನೆ ಇರ್ತಾರೆ. ಅದು ನೋಡಿ ನಮ್ಮ ಮಾವ ಮತ್ತು ನಮ್ಮ ಆಂಟಿ ಇಬ್ಬರು ನಾನು ಪಲಾವ್ಗೆ ಹಾಕ್ತಿರೋ ಮಸಾಲೆನೆಲ್ಲ ಹೇಳ್ಕೊಡ್ತಾಯಿದ್ರು, ಹೀಗಾಕು ಅಂತ. ಸೊ ನಾನು ಸರಿ ಓಕೆ ಅಂದ್ಬಿಟ್ಟು ಅವ್ರು ಹೇಗೆ ಹೇಳ್ತಿದ್ರು ಹಾಗೆ ಆಗ್ತಾಯಿದೆ. ಮೆಂತ್ಯ ಸೊಪ್ಪು, ಡ್ರೈ ಮೆಂತ್ಯ ಸೊಪ್ಪು ಇದೆ ಅಡುಗೆ ಬೇಕಲ್ಲ. ಕೈ ಎತ್ತು ಅದು ಮಾಡಬೇಡ. ಓ ಹೊಸ ಮದುಮಗಳೇ, ಸ್ವಾಗತ. ಚಕಾಕು ನೀನು ತಿಂತ ತಂಗೆ ಮತ್ತೆ ಹಂಗಲ್ಲ ನಿಂತ್ಕೊಂಡು ದಿನೇಶ ಮಾಮ ಬಿಕ್ಲಿಸ್ತೋಳೆ ಸ್ವಲ್ಪ ನೀರು ಕೊಡಿ. ಹೇಳ್ಕೊಡ್ಬೇಕು ಅವ್ರ ಹೆಸರೆಲ್ಲ, ಅವ್ರ ಹೆಸರೇ ಹೋಗ ಲಕ್ಷ್ಮಿ ಆಂಟಿ. ಹಮಾರ ಫೋನ್ ಎಲ್ಲಿ ನಿಮ್ಮ ಫೋನು? ಇಲ್ಲಿ ಇದೆ, ನನ್ನ ಫೋನು ಇದೇನಾ? ಪೌಚ್ ಅಂದಿ ಮತ್ತೆ ಪೌಚ್ ಚೇಂಜ್ ಮಾಡಿದೆ, ಮುಗೀತು ಅನ್ಸುತ್ತೆ.